ಸಾರಿಗೆ ನೌಕರರು ಕರೆ ಕೊಟ್ಟಿದ್ದ ಪ್ರತಿಭಟನೆಗೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ಬೇಡಿಕೆ ಈಡೇರದ ಹೊರತು ಮುಷ್ಕರದಿಂದ ಹಿಂದೆ ಸರಿಯಲ್ಲ ಅಂತಿದ್ದ ನೌಕರರಿಗೆ ಇದೀಗ ಶಾಕ್ ಎದುರಾಗಿದೆ. ನೌಕರರ ಜಂಟಿ ಕ್ರಿಯಾ ಸಮಿತಿ ಜೊತೆಗೆ ಮಾತುಕತೆ ನಡೆಸಿ ಅಂತ ಕೋರ್ಟ್ ಹೇಳಿದ್ದು ಮುಷ್ಕರ ನಿರತರಲ್ಲಿ ಕೊಂಚ ನೆಮ್ಮದಿ ತರಿಸಿದೆ. ಸಾರಿಗೆ ನೌಕರರ ಮುಷ್ಕರಕ್ಕೆ ಹೈಕೋರ್ಟ್ ಬ್ರೇಕ್. 3 ದಿನದೊಳಗೆ ಮಾತುಕತೆ ನಡೆಸಿ ಅಂತ ರಾಜ್ಯಕ್ಕೆ ತಾಕೀತು. ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧ ತೊಡೆ ತಟ್ಟಿದ್ದ ಸಾರಿಗೆ ನೌಕರರಿಗೆ ಶಾಕ್ ಎದುರಾಗಿದೆ. ಪ್ರಯಾಣಿಕರಿಗೆ ತೊಂದರೆ ಆಗೋ ಹಿನ್ನೆಲೆಯಲ್ಲಿ ಮುಷ್ಕರ ನಡೆಸದಂತೆ ಹೈಕೋರ್ಟ್ ಜಂಟಿ ಕ್ರಿಯಾ ಸಮಿತಿಗೆ ಸೂಚನೆ ಕೊಟ್ಟಿದೆ. ಆ ಮೂಲಕ ಮೇ 20ರ ಬೆಳಗ್ಗೆ 6 ಗಂಟೆಯಿಂದ ಆರಂಭವಾಗಬೇಕಿದ್ದ ಮುಷ್ಕರ ತಾತ್ಕಾಲಿಕ ಮುಂದೂಡಲ್ಪಟ್ಟಿದೆ. 38 ತಿಂಗಳ ಹಿಂಬಾಕಿ ವೇತನ ಹಾಗೇನೆ 2024ರ ಜನವರಿ 1ರಿಂದ ವೇತನ ಪರಿಷ್ಕರಣೆ ಆಗಬೇಕು ಅನ್ನೋ ಪ್ರಮುಖ ಬೇಡಿಕೆಯನ್ನ ಸಾರಿಗೆ ನೌಕರರು ಇಟ್ಟಿದ್ರು. ಆದರೆ ಸರ್ಕಾರ 38 ತಿಂಗಳ ಬದಲು 26 ತಿಂಗಳು ಹಾಗೇನೆ 2024 ಜನವರಿ ಬದಲು ಜೂನ್ 2025ರಿಂದ ವೇತನ ಪರಿಷ್ಕರಣೆ ಮಾಡ್ತೀವಿ, ಅದು ಶೇಕಡ 25ರ ಬದಲು ಶೇಕಡ 12.5ರಷ್ಟು ಅಂತ ಸ್ಪಷ್ಟಪಡಿಸಿತ್ತು. ಇದಕ್ಕೆ ಒಪ್ಪದ ನೌಕರರು ಇನ್ನೇನು ಮುಷ್ಕರ ನಡೆಸ್ತಾರೆ ಅನ್ನುವಷ್ಟರಲ್ಲಿ ಹೈಕೋರ್ಟ್ ಆದೇಶ ಕೊಟ್ಟಿದ್ದು ಗುರುವಾರದವರೆಗೂ ಮುಷ್ಕರ ಮುಂದೂಡಿ ಅಷ್ಟರೊಳಗೆ ಜಂಟಿ ಕ್ರಿಯಾ ಸಮಿತಿ ಮಾತುಕತೆ ನಡೆಸಿ ಅಂತ ರಾಜ್ಯಕ್ಕೆ ಸೂಚನೆ ಕೊಟ್ಟಿದೆ. ಹೀಗಾಗಿ ಮೇ 20ರ ಮುಷ್ಕರವನ್ನ ನೌಕರರು ತಾತ್ಕಾಲಿಕವಾಗಿ ಮುಂದೂಡೋ ಕೆಲಸವನ್ನ ಮಾಡಿದ್ದಾರೆ. ಸರ್, ಈಗ ಕೋರ್ಟ್ ಡೈರೆಕ್ಷನ್ ಪ್ರಕಾರ ನಾವು ಮುಷ್ಕರವನ್ನ ವಾಪಸ್ ತಗೊಂಡಿದ್ದೀವಿ. ಎರಡನೇದು, ಕೋರ್ಟ್ ಸರ್ಕಾರಕ್ಕೂ ಕೂಡ ಒಂದು ಸೂಚನೆಯನ್ನು ಕೊಟ್ಟಿದೆ. ನೀವು 2 ದಿವಸದೊಳಗಡೆ ಮುಖ್ಯಮಂತ್ರಿ ಮತ್ತು ಸಾರಿಗೆ ಸಚಿವರ ಮಟ್ಟದಲ್ಲಿ ಇವ್ರ ಜೊತೆಯಲ್ಲಿ ಸಂಘಗಳ ಜೊತೆಯಲ್ಲಿ ಯಾವತ್ತು ನೀವು ಸಭೆ ಮಾಡ್ತೀರಾ ಅನ್ನೋದನ್ನು ದಿನಾಂಕ ತಿಳಿಸಿ ಅಂತೇಳಿ ಅವ್ರಿಗೂ ಹೇಳಿದ್ದಾರೆ. ಸೊ ಇದು ಒಂದು ಪಾಸಿಟಿವ್ ಆದ ಬೆಳವಣಿಗೆ. ನಾವು ಮುಷ್ಕರಕ್ಕೆ ನೋಟಿಸ್ ಕೊಟ್ಟ ದಿವಸದಿಂದ ಇವ್ರು ಏನು 12ನೇ ತಾರೀಕು ಅನೌನ್ಸ್ ಮಾಡಿದ್ರು, ನಾವು ಆವಾಗಲೂ ಕೇಳಿದ್ವಿ ಮುಖ್ಯಮಂತ್ರಿಗಳ ಜೊತೆ ಒಂದು ಮೀಟಿಂಗ್ ಅವಕಾಶ ಕೊಡ್ರಿ, ನಾವು ಚರ್ಚೆ ಮಾಡಿ ಸ್ಟ್ರೈಕ್ ನೋಟಿಸನ್ನು ವಾಪಸ್ ತಗೊಳ್ತೀವಿ ಅಂತ ಹೇಳ್ತಾ ಇದ್ವಿ. ಅವರು ಸಾಧ್ಯ ಇಲ್ಲ ಅಂತಂದರು. ಈಗ ಹೈಕೋರ್ಟು ನಮಗೂ ಕೂಡ ಈ ಒಂದು ಅವಕಾಶನ ಕಲ್ಪಿಸಿಕೊಡ್ತೀನಿ. ಈ ಹಿಂದೇನು ಮುಷ್ಕರಕ್ಕೆ ಕರೆ ಕೊಟ್ಟಾಗ ಸರ್ಕಾರ ಕೋರ್ಟ್ ಮೂಲಕ ನಮ್ಮ ಹೋರಾಟವನ್ನ ಹತ್ತಿಕ್ಕೋ ಕೆಲಸವನ್ನ ಮಾಡಿತ್ತು. ಪ್ರತಿ ಬಾರಿ ಪ್ರತಿಭಟನೆಗೆ ಕರೆ ಕೊಟ್ಟಾಗ ಯಾರದ್ದೋ ಮೂಲಕ ನಮ್ಮ ಮುಷ್ಕರಕ್ಕೆ ತಡೆ ಮಾಡುವ ಕೆಲಸವನ್ನ ಮಾಡ್ತಾನೆ ಬರ್ತಿದೆ. ಈ ಬಾರಿಯೂ ಅದನ್ನೇ ಮಾಡಿದ್ದು ನಮ್ಮ ಜಂಟಿ ಕ್ರಿಯಾ ಸಮಿತಿಯ ಸಂಘಟನೆಗಳಲ್ಲೂ ಬಿರುಕು ಮೂಡುವಂತೆ ಮಾಡಿದೆ ಅಂತ ಪದಾಧಿಕಾರಿಗಳು ಆಕ್ರೋಶ ಹೊರಹಾಕ್ತಿದ್ದಾರೆ. ಇದೀಗ ಸರ್ಕಾರಕ್ಕೆ 3 ದಿನದ ಗಡುವು ಕೊಟ್ಟಿದ್ದು ಅಷ್ಟರೊಳಗೆ ನಮ್ಮ ಜೊತೆ ಮಾತುಕತೆ ನಡೆಸದಿದ್ರೆ ಇದೇ ಕೋರ್ಟ್ ಆದೇಶವನ್ನಿಟ್ಟುಕೊಂಡು ನ್ಯಾಯಾಲಯದ ಮೊರೆ ಹೋಗ್ತೀವಿ ಅಂತ ಎಚ್ಚರಿಕೆಯನ್ನ ನೌಕರರು ಕೊಟ್ಟಿದ್ದಾರೆ. ಮುಂದಿನ ಕ್ರಮನ ತೆಗೆದುಕೊಳ್ಳಬೇಕಾಗುತ್ತೆ. ಮತ್ತೆ ಹೋರಾಟದಾಗ ಇದನ್ನ ಕ್ರಮ ತೆಗೆದುಕೊಳ್ಳೋದಕ್ಕೆ ಅಥವಾ ಯುದ್ಧ ತೆಗೆದುಕೊಳ್ಳುವಂಥ ಅವಕಾಶ ಬರಬಹುದು. ಸರ್ಕಾರ ಅದಕ್ಕೆ ಕೊಡಲ್ಲ ಅನ್ಕೊಂಡು, ಯಾಕಂದರೆ ಹೈಕೋರ್ಟ್ ಒಂದು ಸ್ಪಷ್ಟವಾದ ನಿರ್ದೇಶನ ಕೊಟ್ಟಿದೆ. ಯಾಕಂದರೆ ನಾವು ಚಾಲೆಂಜ್ ಮಾಡಿದ್ದೆ ಗೌರ್ಮೆಂಟ್ ಆರ್ಡರ್ಗಳನ್ನ, ಅದು ಮುಖ್ಯವಾದ ಅಂಶ. ಅದು ಅವೇ 2 ವಿಷಯಗಳೇ ಇವತ್ತು ಕಾರ್ಮಿಕರ ಆಯ್ಕೆ ಮುಂದೆ ಡಿಸ್ಪ್ಯೂಟ್ ಆಗಿರೋದು. ಅಂಥ ವಿಷಯದಲ್ಲಿ ಚರ್ಚೆ ಮಾಡ್ಬೇಕಾದ್ರೆ ಸರ್ಕಾರಕ್ಕೂ ಮಾತಾಡಬೇಕಾಗುತ್ತೆ. ಅದು ನಾವು ಕೇಳಿರೋದು ಅವೆರಡು ಆದೇಶ ಹೇಳಿದೆ, ಅವೆರಡನ್ನು ಮಾರ್ಪಾಟು ಮಾಡಬೇಕು ಅಂತಲೇ ನಾವು ಅದನ್ನು ತಿರಸ್ಕಾರ ಮಾಡಿ ಮುಷ್ಕರ ನೋಟಿಸ್ಕೊಟ್ಟಿದ್ದೇವೆ. ಅವಾಗ ಸರ್ಕಾರ ಅದ್ರ ಬಗ್ಗೆ ಚರ್ಚೆ ಮಾಡಲೇಬೇಕಾಗುತ್ತೆ. ಅವೆರಡು ಆರ್ಡ್ರನ್ನ ಎಷ್ಟು ಮಟ್ಟಿಗೆ ಮಾರ್ಪಾಟು ಮಾಡಬೇಕಾಗುತ್ತೆ. 12% ನಾವು ಕೊಟ್ಟಿದ್ದಾರೆ, 12% ಎಷ್ಟು ಮೇಲಕ್ಕೆ ಅವ್ರು ಮೇಲಕ್ಕೆ ಹೋಗಬೇಕಾಗುತ್ತೆ, ನಾವು 25% ಎಷ್ಟು ಕೆಳಗೆ ಬರಬೇಕಾಗುತ್ತೆ, ಅಷ್ಟೇ. ಕೋರ್ಟ್ ಆದೇಶದಿಂದ ರಾಜ್ಯ ಸರ್ಕಾರ ಬೀಸೋ ತೊಂಡೆಯಿಂದ ತಪ್ಪಿಸಿಕೊಂಡಂತಾಗಿದೆ. ಸದ್ಯಕ್ಕೆ ಬಸ್ಗಳ ಓಡಾಟದಲ್ಲಿ ಯಾವುದೇ ವ್ಯತ್ಯಯವಾಗುವುದಿಲ್ಲ. ಉಳಿದಿರೋ 3 ದಿನದಲ್ಲಿ ಸರ್ಕಾರ ನೌಕರರ ಬೇಡಿಕೆ ಈಡೇರಿಸೋ ನಿಟ್ಟಿನಲ್ಲಿ ಯಾವ ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.